ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್ ರಂಜೂಸ್ ಕಿಚನ್ ಟೈಮ್. ಇವತ್ತು ನಾನು ಬಟಾಣಿ ಪಲಾವ್ ಅಥವಾ ಮಟರ್ ರೈಸ್, ಬಟಾಣಿ ರೈಸ್ ಯಾವ್ಯಾವ್ರು ಹೇಳ್ಬೋದು, ಹೇಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಸಿಂಪಲ್ ಮತ್ತೆ ಕಡಿಮೆ ಇಂಗ್ರೀಡಿಯೆಂಟ್ಸ್ ನ ಬಳಸಿ ಮಾಡುವಂಥದ್ದು. ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಮಾಡುವಂತ ರೆಸಿಪಿ. ತುಂಬಾ ಬೇಗ ಆಗೋಗ್ಬಿಡುತ್ತೆ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಕುಕ್ಕರ್ ಅಲ್ಲಿ 1.5 ಇಂದ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ, ಮತ್ತೆ ಪಲಾವ್ ಮಸಾಲ ಅಂದ್ರೆ ಜೀರಿಗೆ, ಚಕ್ಕೆ, ಲವಂಗ, ಏಲಕ್ಕಿ, ಮೆಣಸು, ಸ್ವಲ್ಪ ಕಲ್ಲು ಹೂವು, ಒಂದು ಸ್ಟಾರ್ ಹೂವನ್ನ ಹಾಕೊಳ್ತೇನೆ. ಅದ್ರ ಜೊತೆಗೆ 2 ಪಲಾವ್ ಎಲೆನ ಹಾಕೊಂಡು 1 ನಿಮಿಷ ಸುಮ್ನೆ ಕೈ ಆಡಿಸ್ಕೊಳ್ಳಿ. ಅದಾದ ನಂತರ ಅದಕ್ಕೆ 2 ಹಸಿಮೆಣಸಿನ್ಕಾಯಿ ಮತ್ತೆ 2 ಮೀಡಿಯಂ ಸೈಜ್ ಈರುಳ್ಳಿನ ಸಣ್ಣಗೆ ಹೆಚ್ಚಿ ಹಾಕೊಳ್ತಾ ಇದೀನಿ. ಈಗ ಇದು 1-2 ನಿಮಿಷ ಫ್ರೈ ಆದ ನಂತರ ಅದಕ್ಕೆ ಗೋಡಂಬಿ ಮತ್ತು 1.5 ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೊಂಡು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದೀನಿ. ಗೋಡಂಬಿ ಬಂದು ಫುಲ್ಲಿ ಆಪ್ಷನಲ್, ಬೇಕಂದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಪರವಾಗಿಲ್ಲ. ಇದಾದ ನಂತರ ಈಗ ಅದಕ್ಕೆ 1 ಕಪ್ ಅಷ್ಟು ತೆಂಗಿನಕಾಯಿ ಹಾಲನ್ನ ಹಾಕೊಳ್ತಾ ಇದೀನಿ. ನೀವು ಬರೀ ನೀರ್ನ ಬೇಕಾದ್ರೆ ಹಾಕೋಬಹುದು. 1 ಕಪ್ ತೆಂಗಿನಕಾಯಿ ಹಾಲು ಹಾಗೆ 1.5 ಕಪ್ ಅಷ್ಟು ನೀರ್ನ ಹಾಕೊಂಡು ಬೇಯಿಸಿಟ್ಕೊಂಡಿದ್ದಂತ ಹಸಿ ಬಟಾಣಿ 1 ಕಪ್ ಅಷ್ಟು ಹಾಕೊಳ್ತಾ ಇದೀನಿ. ಹಾಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಒಂದ್ಸಲ ನಿಧಾನವಾಗಿ ಮಿಕ್ಸ್ ಮಾಡಿ ಮತ್ತೆ ಇದನ್ನ ನೀರನ್ನ ಕುದಿಲಿಕ್ಕೆ ಬಿಡಿ ಮೀಡಿಯಂ ಫ್ಲೇಮ್ ಅಲ್ಲಿ. ಇವಾಗ ನೀರು ಕುದೀತಾ ಇದೆ, 2 ನಿಮಿಷ ಆಯ್ತು ಕುದಿಯಕ್ ಸ್ಟಾರ್ಟ್ ಮಾಡಿ. ಈಗ ಇದಕ್ಕೆ 15-20 ನಿಮಿಷ ನೆನ್ಸ್ಕೊಂಡಿದ್ದಂತ ಅಕ್ಕಿನ ಹಾಕೊಳ್ತಾ ಇದೀನಿ. ಹಾಕೊಂಡು ನಿಧಾನಕ್ಕೆ ಒಂದ್ಸಲ ಮಿಕ್ಸ್ ಮಾಡಿ ನೀರನ್ನ ಕುದಿಲಿಕ್ಕೆ ಬಿಡಿ. ಇದು ಚೆನ್ನಾಗಿ 5 ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲಿ ಕುದಿಬೇಕು. ಕುದ್ದಾದ ನಂತರ 1 ನಿಮಿಷ ಒಂದ್ಸಲ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳನ ಮುಚ್ಚಿ ಮೀಡಿಯಂ ಫ್ಲೇಮ್ ಅಲ್ಲಿ 2 ವಿಷಲ್ ಕೂಗಿಸ್ಕೊಂಡ್ರೆ ಆಯ್ತು. ತುಂಬಾ ಸಿಂಪಲ್ ಮತ್ತೆ ತುಂಬಾ ಬೇಗ ಆಗ್ಬಿಡುತ್ತೆ. ಯಾರ್ ಬೇಕಾದ್ರೂ ಟ್ರೈ ಮಾಡ್ಬೋದು ಈ ರೆಸಿಪಿನ. ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಯಾವ್ದಾದ್ರು ವೆಜಿಟೇಬಲ್ ಕುರ್ಮಾ ಅಥವಾ ನಾನ್ ವೆಜ್ ಗ್ರೇವಿ ಯಾವ್ದಿದ್ರು ನಡೆಯುತ್ತೆ ಜೊತೆಗೆ. ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ಬರೀ ಪ್ಲೈನ್ ಹಾಗೇನೆ ತಿನ್ಬೋದು. ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಮತ್ತೆ ನನ್ನ ಚಾನಲ್ ನ ಯಾರೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.